ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪ ಅಂದರೆ ಬಹಳಷ್ಟು ಸಲ ಪದೇ ಪದೇ ಒಂದೇ ಥರನಾದ ಕಮೆಂಟನ್ನು ನೋಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸರ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ಪದೇ ಪದೇ ಅದನ್ನು ಕೇಳ್ತಾ ಇದ್ದಾರೆ. ಸರ್ ವಾಟ್ ಈಸ್ ದಿ ಪಾಸಿಂಗ್ ಮಾರ್ಕ್ಸ್ ಔಟ್ ಆಫ್ 80? ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ಎಷ್ಟು, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ಎಷ್ಟು, ಪ್ರೈವೇಟ್ ಸ್ಟೂಡೆಂಟ್ಸ್ಗೆ ಎಷ್ಟು, ರಿಪೀಟರ್ ಸ್ಟೂಡೆಂಟ್ಸ್ಗೆ ಪಾಸಿಂಗ್ ಎಷ್ಟು ಅಂತೇಳಿ. ಸೊ ಹಾಗಾಗಿ ಇವತ್ತಿನ ಸೆಷನ್ ಪ್ಯೂರ್ಲಿ ಇದೇ ರೀತಿ ಇರ್ತದೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡೋಣ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲವನ್ನು ಕೂಡ ಜಾಯ್ನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು 3 ಟೈಪ್ಸ್ ಆಫ್ ಕ್ಯಾಂಡಿಡೇಟ್ಸ್ ಬರ್ತಾರೆ. 3 ರೀತಿಯಾದಂತಹ ವಿದ್ಯಾರ್ಥಿಗಳು. ಒಂದು ರೆಗ್ಯುಲರ್ ವಿದ್ಯಾರ್ಥಿಗಳು ಅಂತ ಕರಿತೀವಿ. ಸೊ ರೆಗ್ಯುಲರ್ ವಿದ್ಯಾರ್ಥಿಗಳು ಅಂದರೆ ನಮ್ಮಂಥವ್ರು, ಅಂದ್ರೆ ನಿಮ್ಮಂಥವ್ರು 90% ಎಲ್ಲ ರೆಗ್ಯುಲರ್ ಇರ್ತಾರೆ ರೀ. ಅಂದರೆ ಅಡ್ಮಿಷನ್ ಮಾಡಿ ಕ್ಲಾಸ್ಗೆ ಕೂತ್ಕೊಂಡು ಫಾರ್ ದಿ ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ ಅಂತ ಕರಿತೀವಿ. ಮತ್ತೊಂದು ರೀತಿ ಕ್ಯಾಂಡಿಡೇಟ್ಸ್ ಯಾರಪ್ಪ ಅಂದರೆ ರಿಪೀಟರ್ಸ್ ಅಂತ ಕರಿತೀವಿ. ಈಗ ರಿಪೀಟರ್ಸ್ ಅಂದರೆ ಯಾರು? ಇವರು ಆಲ್ರೆಡಿ ಒಂದು ಸಲ ಅಡ್ಮಿಷನ್ ಮಾಡಿ ಎಕ್ಸಾಮ್ಗೂ ಕೂತ್ಕೊಂಡು, ಕ್ಲಾಸ್ಗೂ ಕೂತ್ಕೊಂಡು, ಎಕ್ಸಾಮ್ಗೂ ಕೂತ್ಕೊಂಡು ಫೇಲ್ ಆದ ನಂತರ ಅಥವಾ ಅಬ್ಸೆಂಟ್ ಆದು ಮುಂದಿನ ವರ್ಷ ಅಂದರೆ ಒಂದು ವರ್ಷ ಗ್ಯಾಪ್ ಮಾಡಿ ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ಅಂತ ಕರಿತೀವಿ. ಆಮೇಲೆ ಮತ್ತೊಂದು ಕ್ಯಾಟಗರಿ ಆಫ್ ವಿದ್ಯಾರ್ಥಿಗಳು ಯಾರಪ್ಪ ಅಂದರೆ ಪ್ರೈವೇಟ್ ವಿದ್ಯಾರ್ಥಿಗಳು. ಪ್ರೈವೇಟ್ ಅಂದರೆ ಇದು ಡೈರೆಕ್ಟ್ ಗೌರ್ಮೆಂಟ್ ಕಡೆಯಿಂದ ಅಪ್ಲೈ ಮಾಡಿಕೊಂಡು ಡೈರೆಕ್ಟ್ ಸೆಕೆಂಡ್ ಇಯರ್ ಎಕ್ಸಾಮ್ ಬರುವಂಥವ್ರು. ಇವ್ರು ಯಾವುದು ಫಸ್ಟ್ PUC ಮಾಡಿರೋದಿಲ್ಲ, ಏನಿಲ್ಲ. SSLC ಪಾಸ್ ಆಗಿರ್ತಾರೆ ಮಾತ್ರ. ಸೊ SSLC ಎಲಿಜಿಬಲ್ ಹಾಕ್ಕೊಂಡು 18 ವರ್ಷ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳು ಡೈರೆಕ್ಟ್ಲಿ ಪ್ರೈವೇಟ್ ಆಗಿ ಅಂದರೆ ಡೈರೆಕ್ಟ್ ಅಪ್ಲೈ ಮಾಡ್ತಾರೆ, ಡೈರೆಕ್ಟ್ ಎಕ್ಸಾಮ್ಗೆ ಬರ್ತಾರೆ. ಯಾವುದೇ ಕ್ಲಾಸ್ ಇಲ್ಲ, ಯಾವುದೇ ಕಾಲೇಜಿನಲ್ಲಿ ಇವರು ಅಡ್ಮಿಷನ್ ಕೂಡ ಮಾಡಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಅಂತ ಕರಿತೀವಿ. ಈಗ 3 ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅನ್ನೋದು ಬಹಳ ವಿದ್ಯಾರ್ಥಿಗಳ ಕ್ವಶನ್. ಅದನ್ನು ನೋಡ್ಕೊತ ಹೋಗುವ. ಮೊದಲಿಗೆ ಈ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ನೋಡ್ತೀನಿ ನಾನು. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂದರೆ ಯಾವುಗಳಿಗೆ ಪ್ರಾಕ್ಟಿಕಲ್ಸ್ ಲ್ಯಾಬ್ಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಾಕ್ಟಿಕಲ್ ಮಾಡ್ತಾರಲ್ಲ ಅವು. ಮತ್ತೊಂದು ಕಡೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ನಾನ್ ಪ್ರಾಕ್ಟಿಕಲ್ ಅಂದರೆ 80 ಮಾರ್ಕ್ಸ್ ಯಾವ ಸಬ್ಜೆಕ್ಟ್ಸ್ ಅಲ್ಲ ಅವೆಲ್ಲವೂ ಕೂಡ ನಾನ್ ಪ್ರಾಕ್ಟಿಕಲ್ ಮಾರ್ಕ್ಸ್, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಯೂಶ್ವಲಿ ಸೈನ್ಸ್ನಲ್ಲಿ ಇರ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಮ್ಯಾಥಮೆಟಿಕ್ಸ್ ಈಸ್ ನಾಟ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಅಲ್ಲಿ ಥಿಯರಿ ಮಾರ್ಕ್ಸ್ ಇದೆ 20-80 ಮಾರ್ಕ್ಸ್ಗೆ ಪೇಪರ್ ಆಗ್ತದೆ. ಈಗ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದಿರೋದು 70 ಮಾರ್ಕ್ಸ್ಗೆ. ಕರೆಕ್ಟಾ? ಪೇಪರ್ ಇರೋದು 70 ಮಾರ್ಕ್ಸ್. ಔಟ್ ಆಫ್ 70 ಪಾಸಿಂಗ್ ಮಾರ್ಕ್ಸ್ ಇಸ್ 21. ಕನಿಷ್ಠ ಅಂದ್ರೂ 21 ಮಾರ್ಕ್ಸನ್ನು ಅವರು ತಗೊಳ್ಬೇಕ್ರಿ. ಅಂದಾಗ ಅವರು ಪಾಸ್ ಅಂತ ಕನ್ಸಿಡರ್ ಆಗ್ತದೆ. ಆಮೇಲೆ ಮತ್ತೊಂದು, ಅಲ್ಲಿ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ತದೆ. ಕರೆಕ್ಟ್? ಆ 30 ಪೈಕಿ ಅವ್ರು 14 ತಗೋಬೇಕು. 14 ತಗೊಂಡಾಗ 2 ಕೂಡಿಸಿದಾಗ 35 ಆಗಲೇಬೇಕು. ಇದು ಕಂಡೀಷನ್ ನಂಬರ್ 1. ಸೊ ಯಾವ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಲ್ಲ ಅವುಗಳಿಗೆ ನೀವು 70ಕ್ಕೆ 21 ತಗೊಳ್ಬೇಕು, 30ಕ್ಕೆ 14 ತಗೊಂಡಾಗ 35 ಆಗ್ತದೆ. ಓಕೆ, ಇದು ಮೊದಲನೇ ಸಿನಾರಿಯೋ. ಈಗ ಎಷ್ಟೋ ಜನ ಹೇಳ್ತಾರೆ ಸರ್ ನಾವು ಪ್ರಾಕ್ಟಿಕಲ್ ಎಕ್ಸಾಮೇ ಬರೋದಿಲ್ಲ, ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಅಬ್ಸೆಂಟ್ ಆಗಿದ್ವಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರು ಅಬ್ಸೆಂಟ್ ಆಗಿರ್ತಾರಲ್ಲ ಸೊ ಅವ್ರಿಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಎಷ್ಟಾಯ್ತು ರೀ? 0 ಆಯ್ತು. ಈಗ ಹಾಗಾದರೆ ಅಂಥ ವಿದ್ಯಾರ್ಥಿಗಳು ಥಿಯರಿನಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ಅಂದರೆ 35 ತಗೊಳ್ಳೇಬೇಕು. ಮೊದಲನೇ ಕಂಡೀಷನ್ ಮಿನಿಮಮ್ 21 ಇರಬೇಕು. ಎರಡನೇ ಕಂಡೀಷನ್ 2 ಮಾರ್ಕ್ಸ್ ಕೂಡಿದಾಗ 35 ಆಗಬೇಕು. ಈಗ ನಾವು ಥಿಯರಿದಾಗ ಪ್ರಾಕ್ಟಿಕಲ್ದಾಗ ಅಬ್ಸೆಂಟ್ ಏನ್ರಿ 0 ಮಾರ್ಕ್ಸ್ ತೊಗೊಂಡಾನು. ಹಾಗಾಗಿ ಥಿಯರಿದಾಗ 35 ತಗೋಬೇಕು. ಒಂದು ವೇಳೆ 21 ಅಷ್ಟು ತಗೊಂಡ ಸರ್ ಪಾಸ್ ಅಲ್ರಿ? ಇಲ್ಲ, ಅದು ಪಾಸ್ ಅಂತ ಕನ್ಸಿಡರ್ ಆಗಲ್ಲ. ಬಿಕಾಸ್ ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಮೊದಲನೇ ಕಂಡೀಷನ್ 21, ಎಸ್, ಮೊದಲನೇ ಕಂಡೀಷನ್ ಡನ್. ಸೆಕೆಂಡ್ ಕಂಡೀಷನ್ 2 ಕೂಡಿಸಿದಾಗ 21 ಪ್ಲಸ್ ಪ್ರಾಕ್ಟಿಕಲ್ ಮಾರ್ಕ್ಸ್ 2 ಕೂಡಿಸಿದಾಗ 35 ಆಗಬೇಕು. ಬಟ್ ಇಲ್ಲಿ 35 ಆಗ್ತಾ ಇಲ್ಲ. ಅಂದಾಗ ಆ ವಿದ್ಯಾರ್ಥಿ ಫೇಲ್ ಆಗ್ತಾನ್ರಿ. ಸೊ ಇದು ಸಿನಾರಿಯೋ. ಫಸ್ಟ್ ಕಂಡೀಷನ್ 21 ತಗೋಬೇಕು. ಸೆಕೆಂಡ್ ಕಂಡೀಷನ್ 2 ಕೂಡಿಸಿ 35 ಆಗಲೇಬೇಕು. ಪ್ರಾಕ್ಟಿಕಲ್ 0 ಬಿದ್ದರೂ ಪರವಾಗಿಲ್ಲ, ಬಟ್ ಥಿಯರಿದಾಗ ನೀವು 35 ತಗೊಂಡ್ರೆ ಪಾಸ್ ಆಗ್ತೀರಿ. ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ಇರುವಂತಹ ಸಿನಾರಿಯೋ. ಈಗ ನಾನು ರಿಪೀಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳ ಬಗ್ಗೆ ಆಮೇಲೆ ಮಾತಾಡುವ. ಫಸ್ಟ್ ರೆಗ್ಯುಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಮರ್ಸ್ ಸಬ್ಜೆಕ್ಟ್ಸ್ಗೆ ಬರ್ತೀನಿ ಅಥವಾ ಆರ್ಟ್ಸ್ ಸಬ್ಜೆಕ್ಟ್ಗೆ ಬರ್ತೀನಿ. ಅಂದರೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್.
80 ಮಾರ್ಕ್ಸ್ ಥಿಯರಿ ಸೆಕ್ಷನ್ ಇರ್ತದೆ ರೀ. ಓಕೆ, ಥಿಯರಿ ಸೆಕ್ಷನ್ 80 ಮಾರ್ಕ್ಸ್, IA ಮಾರ್ಕ್ಸ್ ಎಷ್ಟಪ್ಪ ಅಂದರೆ 20, ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಕರಿತೀವಿ, ಅಸೈನ್ಮೆಂಟ್ ಮಾರ್ಕ್ಸ್ ಅಂತಲೂ ಕರಿತೀರಿ. ಸೊ 80 ಮಾರ್ಕ್ಸ್ ಥಿಯರಿ ಅದ, 20 ಇಂಟರ್ನಲ್ ಅಸೆಸ್ಮೆಂಟ್ ಅದ. ಈಗ ಈ 80ಕ್ಕೆ ಫಸ್ಟ್ ಕಂಡೀಷನ್ ಮಿನಿಮಮ್ 24 ಮಾರ್ಕ್ಸ್ ಈಸ್ ಕಂಪಲ್ಸರಿ. ಎಷ್ಟೋ ವಿದ್ಯಾರ್ಥಿಗಳು 28 ಅಂತಾರೆ, 28 ಅಲ್ಲ 24 ಸಾಕು. 24 ತಗೊಂಡ್ರೆ ಯು ಆರ್ ಕನ್ಸಿಡರ್ಡ್ ಆಸ್ ಪಾಸ್ ಇನ್ ಥಿಯರಿ. ಆಮೇಲೆ ಇಲ್ಲಿ ಆಯದಾಗ ಎಷ್ಟು ತಗೋಬೇಕು ಅನ್ನಂಗೆ ಆಗ್ತೈತ್ರಿ 11, ಬಿಕಾಸ್ ಎರಡೂ ಕೂಡಿಸಿದಾಗ 35 ಮಾರ್ಕ್ಸ್ ಆಗಲೇಬೇಕು. ಅರ್ಥ ಆಯ್ತಾ? ಈಗ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಹೆಂಗದಲ್ಲ ಸೇಮ್ ಇಲ್ಲೂ ಹಂಗೆ ಕಂಡೀಷನ್ ರೀ. ಅಲ್ಲಿ 21 ಔಟ್ ಆಫ್ 70, ಇಲ್ಲಿ 24 ಔಟ್ ಆಫ್ 80. ಸರ್ ಈಗ ನನಗಿಲ್ಲಿ 11 ಬೀಳಿಲ್ಲ, ನನಗಿಲ್ಲೇ 8 ಮಾರ್ಕ್ಸ್ ಬಿದ್ದಾವ್ರಿ ಸರ. ಓಕೆ, ನೋ ಪ್ರಾಬ್ಲಮ್, 11 ಬೀಳ್ಬೇಕಂತೇನಲ್ಲ, 8 ಬಿದ್ದಾವು. ಬಟ್ 24 ತೇರಿದ ಪಾಸ್ ಆದ್ರಿ. 24 + 8 32 ಮಾರ್ಕ್ಸ್ ಆಯ್ತು. ಬಟ್ 35 ಆಗ್ಬೇಕು, ಮಿನಿಮಮ್ ಎಷ್ಟು ಆಗ್ಬೇಕ್ರಿ 35. 32 ಆಗ್ತಾ ಇದೆ, ಹಾಗಾಗಿ ಆ ಸಬ್ಜೆಕ್ಟ್ ಫೇಲ್ ಅಂತನ ಕನ್ಸಿಡರ್ ಆಗ್ತದೆ. ಸರ್ ಒಂದು ವೇಳೆ ನನಗಿಲ್ಲಿ ಏನೂ ಬಿದ್ದೇ ಇಲ್ಲ, IA ಮಾರ್ಕ್ಸ್ 0 ಅದ, IA ಮಾರ್ಕ್ಸ್ 0 ಅದ, ಇಲ್ಲಿ 24 ತೊಗೊಂಡಿದ್ರಿ, ಎರಡು ಕೂಡಿಸಿದಾಗ 24 ಬರ್ತದೆ, ಸ್ಟಿಲ್ ಅದು ಫೇಲ್. ಹಾಗಾದರೆ ಅವಾಗ ನೀವು ಎಷ್ಟು ತಗೋಬೇಕಪ್ಪ ಅಂದರೆ 80 ಒಳಗಡೆ 35 ಕಂಪಲ್ಸರಿ ತಗೊಳ್ಬೇಕ್ರಿ. ಅಂದಾಗ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತದೆ. ಈಸ್ ಇಟ್ ಕ್ಲಿಯರ್? ಇದು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಇರುವಂತಹ ಕಂಡೀಷನ್. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 21 ಮೊದಲನೇ ಕಂಡೀಷನ್, ಎರಡನೇ ಕಂಡೀಷನ್ ಪ್ರಾಕ್ಟಿಕಲ್ ಪ್ಲಸ್ ಥಿಯರಿ ಮಾರ್ಕ್ಸ್ ಎರಡು ಕೂಡಿಸಿದಾಗ 35 ಬರಬೇಕು. 35 ಬರಲಿಲ್ಲ ಅಂದರೆ ಫೇಲ್. ನಾನ್ ಪ್ರಾಕ್ಟಿಕಲ್ ಅಂದರೆ ಕಾಮರ್ಸ್ ಅಥವಾ ಆರ್ಟ್ಸ್, ಅಕೌಂಟ್ಸ್, ಎಕನಾಮಿಕ್ಸ್, ಬಿಸ್ನೆಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ಏನು ಸಬ್ಜೆಕ್ಟ್ಸ್ ಅದಲ್ಲ, ಈ ಸಬ್ಜೆಕ್ಟ್ಸ್ಗಳಿಗೆ 80ಕ್ಕೆ ಕನಿಷ್ಠ ಅಂದ್ರೂ 24 ತಗೊಳ್ಬೇಕು. 24ಕ್ಕಿಂತ ಕಡಿಮೆ ತೊಗೊಂಡ್ರೆ ಅದು ಫೇಲ್ ಅಂತಲೇ ಕನ್ಸಿಡರ್ ಆಗ್ತದೆ ರೀ. 24 ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ 24 ಪ್ಲಸ್ ಥಿಯರಿ ಮಾರ್ಕ್ಸ್, ಅಸೈನ್ಮೆಂಟ್ ಮಾರ್ಕ್ಸ್ ಕೂಡಿಕೊಂಡಾಗ ಎರಡು ಕೂಡಿಸಿದಾಗ 35 ಆಗಬೇಕು. ಅಂದಾಗ ಮಾತ್ರ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತೀರಿ. ಅರ್ಥ ಆಯ್ತಾ? ಇದು ರೆಗ್ಯುಲರ್ ಸ್ಟೂಡೆಂಟ್ಸ್. ಈಗ ರಿಪೀಟರ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ? ರಿಪೀಟರ್ ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಒಂದ್ಸಲ ಅಸೈನ್ಮೆಂಟ್ ಮಾರ್ಕ್ಸ್ ನಿಮಗೆ ಸಿಕ್ಕಿರ್ತದೆ ರೀ. ಹೋದ ವರ್ಷ ನೀವೇನು 1ನೇ ವರ್ಷ ಕಲ್ತಿರ್ತೀರಲ್ಲ, ಏನು ಫೇಲ್ ಆಗಿರ್ತೀರಿ, ಅವ ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇರ್ಬೋದು, ಇಂಟರ್ನಲ್ ಮಾರ್ಕ್ಸ್ ಇರ್ಬೋದು, ಅದೇ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಸರ್ ನಾನು ಹೋದ ವರ್ಷ ಅಬ್ಸೆಂಟ್ ಇದ್ದೆ, ನಾನು ಪ್ರಾಕ್ಟಿಕಲ್ ಮಾರ್ಕ್ಸು ಕೊಂಡಿರಲಿಲ್ಲ, ಥಿಯರಿಗೂ ಅಸೈನ್ಮೆಂಟನ್ನು ಕೊಂಡಿರಲಿಲ್ಲ, ಅಸೈನ್ಮೆಂಟ್ ಕೊಟ್ಟಿಲ್ಲ, ನನಗೆ 0 ಬಿದ್ದದ. ಅಂಥ ಕೇಸ್ನಲ್ಲಿ ನೀವು 80ಕ್ಕೆ 35 ತಗೊಳ್ಳೇಬೇಕು. ಯಾರು? ರಿಪೀಟರ್ಸ್. ಒಂದು ವೇಳೆ ನೀವು ಕಳೆದ ವರ್ಷ ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಬಿದ್ದಿದ್ದು ಅಂದರೆ ಅದೇ ಇಂಟರ್ನಲ್ ಮಾರ್ಕ್ಸ್ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಒಂದು ವೇಳೆ ನೀವು ಇಂಟರ್ನಲ್ ಕೂತೇ ಇಲ್ಲ, ನಿಮ್ಮ ಅಲ್ಲಿಯೂ 0 ಬಿದ್ದದ ಅಂದರೆ 35 ತಗೊಳ್ಬೇಕು. ಇದು ರಿಪೀಟರ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ಪ್ರೈವೇಟ್ ವಿದ್ಯಾರ್ಥಿಗಳ ಪ್ರಶ್ನೆ ಏನಪ್ಪ ಅಂದರೆ, ಸರ್ ನಾವು ಇಂಟರ್ನಲ್ ಎಲ್ಲಿ ಕೊಡೋದ್ರಿ ಸರ್, ನಾವು ಡೈರೆಕ್ಟಾಗಿ ಬರ್ತಾ ಇದ್ದೀವಿ, ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ಲಾಸನ್ನು ಕುಂತಾ ಇಲ್ಲ, ನಾವು ಡೈರೆಕ್ಟ್ ಎಕ್ಸಾಮ್ ಅಪ್ಲೈ ಮಾಡ್ತಾ ಇದ್ದೀವಿ, ನಮಗೆ ಇಂಟರ್ನಲ್ ಇಲ್ಲ. ಹಾಗಾದರೆ ನಾವು 80ಕ್ಕೆ ಎಷ್ಟು ತಗೊಳ್ಬೇಕು? ಇದು ಪ್ರೈವೇಟ್ ವಿದ್ಯಾರ್ಥಿಗಳ ಒಂದು ಕ್ವಶನ್ ಮಾರ್ಕ್ ಅದ. ಪ್ರೈವೇಟ್ ವಿದ್ಯಾರ್ಥಿಗಳೇ ವೆರಿ ಸಿಂಪಲ್ ಆಗಿರ್ತದೆ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಹೌದು, ನಾನು ಒಪ್ಕೊಳ್ತೀನಿ, ಇಂಟರ್ನಲ್ ಮಾರ್ಕ್ಸ್ ಇಲ್ಲ, ಇಂಟರ್ನಲ್ ಸಪ್ರೇಟ್ ಬರೀಬೇಕಂತೂ ಏನೂ ಇಲ್ಲ. ಕ್ವಶನ್ ಪೇಪರ್ ನಿಮಗೆ 80ನೇ ಇರ್ತದೆ, ಹಂಗಂತೇಳಿ ನಿಮಗೆ 100ದ ಕ್ವಶನ್ ಪೇಪರ್ ಇರಂಗಿಲ್ಲ. ನೀವು ಏನು ಮಾಡಬೇಕಪ್ಪ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೋ ಅಂತ ಹೇಳ್ತೀನಿ ಕೇಳ್ರಿ. 80ಕ್ಕೆ ನೀವು ಸಪೋಸ್ 60 ಮಾರ್ಕ್ಸ್ ತೊಗೊಂಡಿದ್ದೀರಿ, ಔಟ್ ಆಫ್ 80 ಆ್ಯನ್ಯುವಲ್ ಎಕ್ಸಾಮ್ದಾಗ ನೀವು 60 ತೊಗೊಂಡಿದ್ದೀರಿ ಅಂದರೆ 20ಗೆ ನೀವು ಎಷ್ಟು ತೊಗೊಳ್ಬಹುದು ಅಂತ ಹೇಳೋದನ್ನ ಸ್ಕೇಲ್ ಅಪ್ ಮಾಡ್ತಾರೆ ರೀ. ಅವರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅವರು ಅದನ್ನು ಕನ್ವರ್ಟ್ ಮಾಡ್ತಾರೆ ರೀ. 20 ಎಕ್ಸ್ಟ್ರಾ ಇಂಟರ್ನಲ್ ಮಾರ್ಕ್ಸ್ ನಿಮ್ಗೆ ಎಲ್ಲಿಂದ ಕೊಡ್ತಾರಪ್ಪ ಅಂದರೆ ಡಿಪೆಂಡ್ಸ್ ಅಪಾನ್ ಯುವರ್ ಪೇಪರ್. 80ಕ್ಕೆ ನೀವು ಎಷ್ಟು ಮಾರ್ಕ್ಸ್ ತಗೋತೀರಿ, ಅದು 20ಕ್ಕೆ ಎಷ್ಟು ಆಗಬಹುದು ಅಂತೇಳಿ ಅವರ ಕ್ರಾಸ್ ಮಲ್ಟಿಪ್ಲೈ ಮಾಡಿ 20 ಮಾರ್ಕ್ಸ್ದಾಗ ಎಷ್ಟು ಅನ್ನೋದು ಡಿಸೈಡ್ ಮಾಡ್ತಾರೆ. ಎಕ್ಸಾಂಪಲ್ ಅದ ಇಲ್ಲಿ, 80 ಮಾರ್ಕ್ಸಿನ ಪೇಪರ್ ಒಳಗಡೆ ನೀವು 60 ಮಾರ್ಕ್ಸ್ ತಗೊಂಡಿದ್ದೀರಿ ಅಂತ ಭಾವಿಸ್ರಿ. ಅವಾಗ 20ಕ್ಕೆ ಎಷ್ಟು ಅಂತೇಳಿ ಅವರು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರೆ. 20 × 60 ಡಿವೈಡೆಡ್ ಬೈ 80. ಇದು ಸಿಂಪಲ್ ಮ್ಯಾಥಮೆಟಿಕ್ಸ್, ನಿಮಗೆಲ್ಲರೂ ಗೊತ್ತದ. 0 0 ಹೋಗ್ತದೆ ರೀ, 2 6 12. ಸೊ 120 ಡಿವೈಡೆಡ್ ಬೈ 8. 4 2 4 3 ಕರೆಕ್ಟ್. 2 1 2 15. ಅಂದರೆ 20ಕ್ಕೆ ಎಷ್ಟು ಮಾರ್ಕ್ಸ್ ಆಯಿತು? 15. 80ಕ್ಕೆ ನೀವು 60 ತೊಗೊಂಡಿದ್ರೆ 20ಕ್ಕೆ ಅದು 15. ಸೊ 60 + 15 75 ಮಾರ್ಕ್ಸ್ ಆಗ್ತದೆ. 100ಕ್ಕೆ 75 ಬಿದ್ದಂಗೆ ಆತ್ರಿ. ಅರ್ಥ ಆಯ್ತು ಅನ್ಕೊಳ್ತೀನಿ. 80ಗೆ ಎಷ್ಟು ಬಿದ್ದಾವು, ಅದ 20ಕ್ಕೆ ಎಷ್ಟು ಆಗ್ತದೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರೋ
ಎಷ್ಟು ಮಾರ್ಕ್ಸ್ ಬೋದು ಅಂತ ನೋಡ್ತಾರೋ 2 ಮಾರ್ಕ್ಸ್ ಕಂಬೈನ್ ಮಾಡಿ ಅಗೇನ್ ನಿಮಗೂ ಪಾಸಿಂಗ್ ಈಸ್ 35 ಕಂಪಲ್ಸರಿ, ನೀವು 35 ತಗೊಳ್ಳೇಬೇಕು. ಎಷ್ಟು ಜನ ಸರ್ 80 ಮಾರ್ಕ್ಸ್ ಬರ್ತಾ ಇದ್ದೀವಿ ನಮ್ಗೆ ಇಂಟರ್ನಲ್ ಇಲ್ಲ, ಸೊ ನಾವು 30 ತಗೋಬೇಕಂದ್ರೆ ಸರ್ ಎಸ್ ನೀವು 30 ತಗೋಬೇಕು, ಬಟ್ ಆ 20 ನಿಮ್ಮ ಪೇಪರ್ ಮೇಲೇ ಡಿಪೆಂಡ್ ಆಗ್ತದೆ. ಓಕೆ, ಮತ್ತೊಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು 80ಕ್ಕೆ 30 ಮಾರ್ಕ್ಸ್ ತೊಗೊಂಡ್ರಿ, 80ಕ್ಕೆ 30 ತೊಗೊಂಡಾಗ 20ಕ್ಕೆ ಎಷ್ಟು ಕ್ರಾಸ್ ಮಲ್ಟಿಪ್ಲೈ 20 × 30 ಡಿವೈಡೆಡ್ ಬೈ 80. ಓಕೆ, 0 0 ಹೋಯ್ತು, 2 3 6 60 ಡಿವೈಡ್ ಬೈ 8. ಸೊ ಎಷ್ಟಾಗ್ತದೆ ಅಗೇನ್ ನೀವು ಬೇಕಾದ್ರೆ 2 ಮಲ್ಟಿಪ್ಲೈ ಮಾಡಿರಿ, 2 4 2 3 ಕರೆಕ್ಟ್, 4 1 4 7 28. ಹೌದು ಇಲ್ಲೋ, ಸಾರಿ 4 6 24, 4 7 28. ಎಸ್ 4 7 28 ಪಾಯಿಂಟ್ 2 ಉಳಿದು 2, ಸೊ 7.5. ಕ್ಯಾಲ್ಕುಲೇಟರ್ ಮಾಡಿ ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ 80ಕ್ಕೆ ನೀವು 30 ತೊಗೊಂಡಿದ್ದೀರಿ ಅಂದರೆ 80ಕ್ಕೆ ನೀವು 30 ತೊಗೊಂಡಿದ್ದೀರಿ ಅಂದರೆ 20 ಈ ಮಾರ್ಕ್ಸ್ಗೆ ನೀವು ಎಷ್ಟು ತೊಗೊಂಡಂಗಾಯಿತು 7.5. ಸೊ 2 ಕೂಡಿಸಿದಾಗ 30 + 7.5 37.5 ನಿಮ್ಮ ಮಾರ್ಕ್ಸ್ ಆಗಿರ್ತದೆ. ಅಂದರೆ ಇದರ ಅರ್ಥ ಪಾಸ್ ಆಯಿತು. ಮಿನಿಮಮ್ 35 ತಗೋಬೇಕು. ಈ ರೀತಿ ಕ್ಯಾಲ್ಕುಲೇಷನ್ಸ್ ಆಗ್ತದೆ ನೋಡ್ರಿ. ಯಾರು ಪ್ರೈವೇಟ್ ವಿದ್ಯಾರ್ಥಿಗಳು ಅವರು. ರೆಗ್ಯುಲರ್ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಮಿನಿಮಮ್ 21 ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಪ್ರಾಕ್ಟಿಕಲ್ ಪ್ಲಸ್ ಥಿಯರಿ 2 ಕೂಡಿಸ್ಕೊಂಡು 35 ಆಗಬೇಕು. ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ 80ಕ್ಕೆ 24 ತಗೋಬೇಕು ಫಸ್ಟ್ ಕಂಡೀಷನ್. 24 ತಗೊಳಕಬೇಕ್ರಿ. 23 ತೊಗೊಂಡ್ರು ಫೇಲರಿ, 24 ತಗೋಬೇಕು ಎರಡನೇ ಕಂಡೀಷನ್. ಆ 24 ಪ್ಲಸ್ ಅಸೈನ್ಮೆಂಟ್ ಮಾರ್ಕ್ಸ್ 2 ಕೂಡಿಸಿದಾಗ 35 ಆಗಲೇಬೇಕು. 24 ತಗೋತಾ ಇದ್ರಿ, ಬಟ್ 2 ಕೂಡಿಸಿದಾಗ 35 ಆಗ್ತಾ ಇಲ್ಲ, ಸ್ಟಿಲ್ ಯು ಆರ್ ಫೇಲ್. ಓಕೆ, ಪ್ರೈವೇಟ್ ವಿದ್ಯಾರ್ಥಿಗಳಿಗೆ 80ಕ್ಕೆ ಎಷ್ಟು ತಗೋತೀರಿ ಅದನ್ನ ಅವ್ರು 20ಕ್ಕೆ ಎಷ್ಟು ಅಂತೇಳಿ ಕನ್ವರ್ಟ್ ಮಾಡಿ 35 ಅಂದರೆ ಔಟ್ ಆಫ್ 100 ಎಷ್ಟು ಅನ್ನೋದನ್ನು ಹೇಳ್ತಾರೆ. ಸೊ ಆ ರೀತಿ ಮಾಡಿ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ 35 ಮೇಲ್ಗಡೆ ಬೀಳಬೇಕು, ಅಂದಾಗ ನೀವು ಪಾಸ್ ಆಗ್ತೀರಿ. ಓಕೆ, ಸೊ ಇದು ಪಾಸಿಂಗ್ ಮಾರ್ಕ್ಸ್ ಆಗಿರ್ತದೆ. ಯಾರು ತಲೆ ಕೆಡಿಸ್ಕೊಬೇಡ್ರಿ, ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದೇ ರೀತಿ ಕ್ಯಾಲ್ಕುಲೇಷನ್ಸ್ ಆಗ್ತದೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಅರ್ಥ ಆಯಿತು ಅನ್ಕೊಳ್ತೀನಿ. ಸೊ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಈ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ತಿಳಿತು. ಯಾರಿಗೆಲ್ಲ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಡೌಟ್ ಅದ ಅಂಥವ್ರು ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.